ಕ್ಲಿಯರಾಗಿ ಹೇಳ್ತಿದ್ದೀನಿ. ನಿಮಗೆ ವೈಯಕ್ತಿಕವಾಗಿ ನೀವು ಕರ್ಕೊಂಡು ಹೋಗ್ತಾರೆ, ವೈಯಕ್ತಿಕವಾಗಿ ಈ ಸಮಸ್ಯೆಗಳಾಗುತ್ತೆ, ಅದು ಮುಕ್ತ ಇದೆ. ಎರಡದು ನಿಮ್ಮಿಂದ ಸಮಾಜಕ್ಕೆ ಸಮಸ್ಯೆ ಆಗ್ತದೆ, ಇದೆ. ಮೂರದು ಪಾಕಿಸ್ತಾನ ಮತ್ತು ಇತರ ದೇಶಗಳು ನಮ್ಮ ಇಂಡಿಯಾಗೆ ಯೂಸ್ ಮಾಡುವ ಒಂದು ಸ್ಟ್ರಾಟಜಿ ಅದು 4 ವರ್ಷ ನಮ್ಮ ಯುವಕರು ಪರಿಸ್ಥಿತಿ ಆಗಿದೆ. ಪಂಜಾಬಲ್ಲಿ ಮತ್ತು ಬೇರೆ ಬೇರೆ ಕಡೆ ಅವರು ಯಾವ ರೀತಿ ಮಾಡ್ತಿದ್ದಾರೆ, ನಮ್ಮ ಯುವಕರ ಪರಿಸ್ಥಿತಿ ಆಗಿದೆ. ಈ ದೇಶ ಮುಂದುವರಿಯಲ್ಲ, ಪ್ರೋಗ್ರೆಸ್ ಆಗಲ್ಲ ಅನ್ನೋ ಒಂದು ಸ್ಟ್ರಾಟಜಿ ಸಹ ಇವರು ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ನಿನ್ನೆಲ್ಲರಲ್ಲೂ ಒಂದೇ ಇರೋದು, ಬೇರೆ ಯಾವ ಎಕ್ಸ್ಪೀರಿಮೆಂಟ್ ಬೇಕಾದ್ರೂ ಮಾಡಿ, ನೀವು ಬೇರೆ ಏನು ಬೇಕಾದ್ರೆ ಟ್ರೈ ಮಾಡಿ. ಡ್ರಗ್ಸ್ ಇದೊಂದು ಮಾತ್ರ ತಮಾಷೆಗಾಗಿ ಫ್ರೆಂಡ್ಸ್ ಯೂಸ್ ಮಾಡಬೇಕಾಗಿ, ಇನ್ನೊಬ್ಬರು ಮಕ್ಕಳು ಯೂಸ್ ಮಾಡಬೇಕಾಗಿ ನೀವು ಯೂಸ್ ಮಾಡಕ್ಕೆ ಹೋಗಬೇಡಿ. ಈ ಪದೇ ಪದೇ ನಾವು ಈ ಕಾರ್ಯಕ್ರಮಗಳು ಮಾಡಿ, ಸ್ಕೂಲ್ ಕಾಲೇಜಲ್ಲಿ ಕಾರ್ಯಕ್ರಮಗಳು ಮಾಡಿ ಅದನ್ನು ಮುಗಿಸುವ ಉದ್ದೇಶವಿದೆ. ನಾವು ಈಗಾಗಲೇ ಜಿಲ್ಲೆಯಲ್ಲಿ QR ಕೋಡ್ಸ್ ರಿಪೋರ್ಟಿಂಗ್ ಆಲ್ರೆಡಿ ಅಳವಡಿಸಿದ್ದೀವಿ. ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬೇಕು. ಆ QR ಕೋಡ್ ಸ್ಕ್ಯಾನ್ ಮಾಡಿ ನೀವು ಯಾರು ಗೊತ್ತಿಲ್ಲದ್ದು ನಿಮಗೆ ತೋರಿಸಿದಾಗ ಮಾಹಿತಿ ಕೊಡ್ಬೋದು, ಡ್ರಗ್ಸ್ ಯೂಸೇಜ್ ಬಗ್ಗೆ ಅಥವಾ ಡ್ರಗ್ಸ್ ಪೆಡ್ಲಿಂಗ್ ಬಗ್ಗೆ. ಅದರಲ್ಲಿ ಸುಮಾರು 205 ಇನ್ಪುಟ್ಸ್ ಬಂದಿದೆ. 205 ಇನ್ಪುಟ್ಸ್ ಮೇಲೆ 42 ಕೇಸ್ ನಾವು ಬುಕ್ ಮಾಡಿದ್ದೀವಿ. ಕೆಲವೊಂದು ಸುಳ್ಳು ಇರ್ತಾರೆ, ಹಾಗಾಗಿ ನಾವು ವೆರಿಫೈ ಮಾಡಿ ನಾವು ಕೈಗೊಳ್ಬೇಕು. ಸೊ ನೀವು ಸುಮ್ಮನೆ ತಮಾಷೆಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದರ ಬಗ್ಗೆ ಬೇರೆ ಇನ್ನೊಬ್ಬರಿಗೆ ಗೊತ್ತಿದೆ, ಅವರು ರಿಪೋರ್ಟಿಂಗ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅವ್ರನ್ನ ದ್ರೋಹ ಮಾಡೋಷ್ಟು ರಿಪೋರ್ಟ್ ಮಾಡೋದಿಲ್ಲ, ಅವ್ರನ್ನ ಬಚಾವ್ ಮಾಡೋಷ್ಟು ರಿಪೋರ್ಟಿಂಗ್ ಮಾಡ್ತಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ರೈಸ್ ಅಂತೇಳಿ ಶಿಕ್ಷಕರಿಗೆ ನಾವು ಮಾಡ್ತಾ ಇರೋದು ಕಾರ್ಯಕ್ರಮ ಮತ್ತು ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಪುನಃ ನಾವು ಮಾಡ್ತಾ ಇದ್ದೀವಿ. ರ್ಯಾಂಡಮ್ ಬ್ಲಡ್ ಚೆಕಿಂಗ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದೊಂದು ಮಾತ್ರ, ಬೇರೆ ಏನು ನಾವು ಮಾಡ್ಬೋದು, ಇದೊಂದು ಮಾತ್ರ ನೀವು ಟ್ರೈ ಮಾಡಬೇಡಿ. ಏನು ನಮ್ಮ ಕರ್ನಾಟಕ ಪೊಲೀಸ್ ಸ್ಲೋಗನ್ ಹಾಕಿದ್ರೆ ಬೇಡ ಬರುವ ಅಂತ, ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದರೆ ನೀವು QR ಕೋಡ್ಗೆ ಸ್ಕ್ಯಾನ್ ಮಾಡಿ ಮಾಹಿತಿ ಕೊಡಿ. ಅದರಲ್ಲಿ ನಾವು ಕ್ರಮ ಕೈಗೊಂಡು ನಿಜವಾಗಿ ನಮ್ಮ ಉಡುಪಿ ಜಿಲ್ಲೆಯನ್ನು ಡ್ರಗ್ಸ್ ಫ್ರೀ ಮಾಡಬೇಕು ಅಂತ ಏನು ಕನಸಿದೆ ಅದನ್ನು ಸಾರ್ಥಕವಾಗಲಿಕ್ಕೆ ನೀವು ಎಲ್ಲರೂ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾರೆ. ಮಾಡ್ತಿರ್ತೀವಿ. ನಿಮ್ಮಲ್ಲಿ ಸುಮಾರು ಕೆಲವು ಮಾಡಬಹುದು ಅಥವಾ ಸ್ಪೀಕರ್ಸ್ ಕೇಳಿರ್ಬೋದು. ಬಟ್ ನಮ್ಮ ಸರ್ಕಾರದ ಹಾಗೂ ಓವರಾಲ್ ಇಂಡಿಯಾದಲ್ಲಿ ಏನು ಬೆಳೆಸಬೇಕಂತ ಹೇಳಿದ್ರೆ ಈ ಡ್ರಗ್ಸ್ ವಿರುದ್ಧ ಎಷ್ಟೇ ನಾವು ಅವೇರ್ನೆಸ್ ಕೊಟ್ಟರು ಅದು ಸಾಕಾಗಲ್ಲ. ಇನ್ನೂ ಕೊಡಬೇಕು, ಇನ್ನೂ ಡ್ರಗ್ಸ್ ಬಗ್ಗೆ ಅರಿವುಗೊಳಿಸಬೇಕು, ಅದರ ಸಮಸ್ಯೆಗಳ ಬಗ್ಗೆ ಅರಿವುಗೊಳಿಸಬೇಕು ಅಂತ ಇಡೀ ದೇಶದಲ್ಲೇ ಎಲ್ಲರೂ ಆ ನಿಟ್ಟಿನಲ್ಲೇ ನಾವು ಈ ಕಾರ್ಯಕ್ರಮ ಮತ್ತೆ ರೈಸ್ ಅಂತ ಶೀರ್ಷಕ ಅಡಿಯಲ್ಲಿ ನಾವು ಮಾಡ್ತಾ ಇರೋದು. ನೀವು ನೋಡಿರ್ಬೋದು, ಅದರಲ್ಲಿ ಒಂದು ಎಕ್ಸ್ಪೆನ್ಸ್ ಇದೆ. ಒಂದೊಂದು ಸ್ಟೇಜಲ್ಲಿ ಮಾಡಬೇಕಾಗಿರೋದು. ಇದು ಈ ತಿಂಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಚರಿಸುವಂತಹ ಒಂದು ಕಾರ್ಯಕ್ರಮ. ನೀವು ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಹೆಚ್ಚಿನ ಅಂಶಗಳೆಲ್ಲ ಎಲ್ಲ ಜನರೇಷನ್ ಇದೆ. ನಿಮ್ಮದು ನಮ್ಮ ಜನರೇಷನ್ಗೆ ಜಾಸ್ತಿ ಮೊಬೈಲ್ ಫೋನ್ ಯೂಸೇಜ್ ಮತ್ತು ಅದರ ಬೇಸಿಸ್ ಮೇಲೆ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಜಾಸ್ತಿ ಇರೋದು. ಮೊನ್ನೆ ಅಷ್ಟೇ ಪಟ್ಟಣದಲ್ಲಿ ಒಂದು ಘಟನೆ ಆಗಿದೆ. ಯಾವುದೋ ಒಂದು ಕಟ್ಟೆ ವಿಚಾರದಲ್ಲಿ ಯಾರೋ ಒಬ್ಬರು ಇನ್ಸ್ಟಾಗ್ರಾಮ್ ರೀಲ್ ಹಾಕಿಕೊಂಡು ಒಂದಷ್ಟು ಜನ ಗಲಾಟೆ ಮಾಡಿದ್ದಾರೆ. ಅದರಲ್ಲಿ ಸರಿ ಸತ್ಯಾಸತ್ಯ ಬಗ್ಗೆ ನಾನು ಹೇಳಲ್ಲ, ಆದರೆ ಸೋಷಿಯಲ್ ಮೀಡಿಯಾಗೆ ನಿಮ್ಮ ಜನರೇಷನ್ನಲ್ಲಿ ಎಷ್ಟು ಎಫೆಕ್ಟ್ ಇದೆ ಅನ್ನೋದು ಅದು ತುಂಬ ಕ್ಲಿಯರ್ ಆಗಿ ಬರ್ತಾ ಇದೆ. ಅದೇ ಸೋಷಿಯಲ್ ಮೀಡಿಯಾದಲ್ಲೇ ಕೆಲವೊಮ್ಮೆ ಏನಾಗ್ತದೆ, ಡ್ರಗ್ಸ್ ಒಂದು ನಾರ್ಮಲ್ ವಿಚಾರ, ಗಾಂಜಾ ಸೇವನೆ ಒಂದು ಗ್ಲಾಮರ್ಸ್ ವಿಚಾರ. ಮೂವಿಯಲ್ಲಿ ಗಾಂಜಾ ಸೇವನೆ ತೋರಿಸಲಿದ್ದು ಎಲ್ಲರೂ ಹೀಗೆ ಅವರಲ್ಲಿ ಒಂದು ಏನೋ ಒಂಥರ ಫ್ಲೋಟಿಂಗ್ ತೋರಿಸೋದು, ಅದ್ರ ಬಗ್ಗೆ ಸಮಸ್ಯೆ ಮಾಡೋದು, ಈ ರೀತಿ ಮಾಡಿ ಡ್ರಗ್ಸ್ ಯೂಸೇಜ್ ಒಂದು ನಾರ್ಮಲೈಸ್ ಮಾಡಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ. ಅದರಿಂದ
ನಾನು ಉದಾಹರಣೆಯಲ್ಲಿ ಎಸ್ಪೇರಿದ್ದಲ್ಲಿ ಮಣಿಪಾಲದಲ್ಲಿ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ನನ್ನ ತಂದೆ ಸರ್ಕಾರಿ ನೌಕರರಿದ್ದಾರೆ. ಅವನು ಆಲ್ಮೋಸ್ಟ್ 1.5 ಕೋಟಿ ಡ್ರಗ್ಸ್ ಒಟ್ಟಿಗೆ ಸಿಕ್ಕಿಬಿದ್ದಿದ್ದಾನೆ. ಅವನಿಗೆ ದುಡ್ಡಿಗೆ ಏನು ಕೊಡ್ತಾ ಇಲ್ಲ ಮನೆಯಲ್ಲಿ. ಅವನು ಯೂಸರ್ ಆಗಿ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಪೆಡ್ಲರ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಸೊ ಎಷ್ಟು ವಿದ್ಯಾವಂತ ಇದ್ದಾರೆ ಅನ್ನೋದು ಅಥವಾ ಮನೆಯಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಪೆಡ್ಲರ್ ಆಗಿ ಕನ್ವರ್ಟ್ ಮಾಡಕ್ಕೆ ತಲೆ ಮಾಡೋದಿಲ್ಲ. ಏನು ಯಾರು ಇರ್ತಾರೆ ಈ ಕಾರಣದಿಂದ ಯಾರಾಗಬಹುದು. ಅದೇ ರೀತಿ ಮಂಗಳೂರಿದ್ದಾಗ ಒಬ್ಬ ಹುಡುಗರನ್ನು ನೈಟ್ರೋಮಿಕ್ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟು ಮೈನರ್ ಹುಡುಗರು ಟ್ಯಾಬ್ಲೆಟ್ ಕೊಟ್ಟು ಒಂದಷ್ಟು ಜನ ಹೋಗಿ ಪೊಲೀಸರಿಗೆ ಹೊಡೆಯಲಿಗೆ ಕಳಿಸಿ ಅವರೊಂದು ಮಚ್ಚು ಕತ್ತಿ ತಗೊಂಡು ಟ್ರಾಫಿಕ್ ಪೊಲೀಸ್ ಒಬ್ಬರು ಕೈ ಮಾಡಿದ್ದಾರೆ. ಅವರಿಗೆ 16 ವಯಸ್ಸು. ಅವರಿಗೆ ಗೊತ್ತಿಲ್ಲ. ಆಮೇಲೆ ಇಳಿದು ಬಂದಾಗ ಸ್ಕೇಲ್ ಯಾಕೆ ನೀವು ಅಂತ ಪೊಲೀಸರು ಅಟ್ಯಾಕ್ ಮಾಡ್ತೀನಿ ಅದಕ್ಕೆ ಅದು ಗೊತ್ತೇ ಇಲ್ಲ. ಅದಷ್ಟೇ ಅಲ್ಲದೆ ನಮಗೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಇರುವಂಥ ಕೆಲಸ ಮಾಡುವಂಥ ಜಿಲ್ಲೆಯಲ್ಲಿ ತಾಲೂಕಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಕಾನೂನಿನ ಬಗ್ಗೆ ಅರಿವು ಉಂಟು ಮಾಡಿಸೋದು ಮತ್ತು ಕಾನೂನಿನಲ್ಲಿ ಅವರಿಗೆ ಏನು ಗೆಲುವು ಮತ್ತು ಸೌಲಭ್ಯ ಇರುತ್ತದೆ ಎಂಬುದನ್ನು ತಿಳಿಸಿಕೊಡುವುದು ಮಹತ್ವದ ಜವಾಬ್ದಾರಿ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಮೇಲೆ ಜವಾಬ್ದಾರಿಯನ್ನು ನೀಡಿದೆ. ಆದ್ದರಿಂದ ವಿಶೇಷವಾಗಿ ಉಡುಪಿ ಜಿಲ್ಲಾ ಪೊಲೀಸರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಾಗ ನಾನು ಸಂತೋಷದಿಂದ ಬಂದು ಹೊಸ ಪಾಠ ಹೊರಬಿಟ್ಟು ನಾನು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ಕಾನೂನು ಸೇವೆಗಳ ಅಧಿಕಾರ ಮೆಂಬರ್ ಸೆಕ್ರೆಟರಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಸೊ ಇಟ್ ಈಸ್ ಮೈ ಜಾಬ್ ಪ್ರೊಫೈಲ್ ಟು ಪ್ರಮೋಟ್ ಲೀಗಲ್ ಅವೇರ್ನೆಸ್ ಅಮಂಗ್ ದಿ ಪೀಪಲ್ ಆಫ್ ಉಡುಪಿ. ಆದ ಕಾರಣದಿಂದ ನಾನು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬಂದಿದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ಮಾದಕ ವ್ಯಸನ ಜಾಗೃತಿ ಕಾರ್ಯಕ್ರಮ ಅಂದರೆ ರೈಟ್ಸ್ ಅಂಡ್ ಬೇಡ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಪೊಲೀಸ್ ಅವರು ಜಿಲ್ಲಾ ಆಡಳಿತ ಯಾಕೆ ಅಂತಿದೆ ಅಂದರೆ SP ಸರ್ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ಯೂತ್ನಲ್ಲಿ ಈ ಡ್ರಗ್ ಅಡಿಕ್ಷನ್ ಅನ್ನೋ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ. ಅನ್ಫಾರ್ಚುನೇಟ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೂಡ ಕೆಲವು ಕೇಸ್ಗಳು ನಮಗೆ ಕಂಡು ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಮಾದಕ ವ್ಯಸನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲೇಬೇಕಾಗಿತ್ತು ಮತ್ತು ನಮ್ಮ ಯುವಕರಿಗೆ ಈ ಮಾದಕ ವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುವುದು ತುಂಬ ಅವಶ್ಯಕವಾಗಿದೆ. ಈ ಮಾದಕ ವ್ಯಸನ ಹೇಗೆ ಸ್ಟಾರ್ಟ್ ಆಗುತ್ತದೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಳಬೇಕಾಗುತ್ತದೆ. ಯುವಕರಾದ ನೀವು there are many factors for getting addicted to drugs. ಏನಂದ್ರೆ ಕೆಲವರು I will give it one try ಅಂತ ನಾವು ಒಂದ್ಸತಿ ಮಾಡಿದ್ರೆ ಒಂದ್ಸತಿ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಮನೆಯಲ್ಲಿ ಸ್ಟ್ರೆಸ್ ಇರುತ್ತೆ. There are families where the parents are always working or there is only one single parent. ಮತ್ತು ಅವರು ಮಕ್ಕಳ ಕಡೆ ಗಮನ ಕೊಡೋದು ಆಗ್ತದೆ ಇಲ್ಲ, ಪಾಕೆಟ್ ಮನಿ ಕೊಡ್ತಾರೆ, they are not looking after children. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಮಕ್ಕಳಿಗೆ ಸಿಗುವಂತ ಪಾಕೆಟ್ ಮನಿ ಹೇಗೆ ಖರ್ಚು ಮಾಡಬೇಕು ಅಂತ ಗೊತ್ತಾದರೆ they cooperate to all these addictions drugs which are easily available in the schools and colleges. Next factor is peer pressure. Friends ನೋಡಿ ಕಲಿತಾರೆ. ಈಗ ಒಬ್ಬ ಅದನ್ನು ಮಾಡ್ತಾ ಇದ್ರೆ ನ್ಯಾಚುರಲಿ ಎನ್ಕರೇಜ್ ದಿ ಅದರ್ ಫ್ರೆಂಡ್. ಅವನು ನೋಡಿ ಹೇಳ್ತಾನೆ ತುಂಬಾ ಚೆನ್ನಾಗಿರುತ್ತೆ, ಫೀಲ್ ಆಯ್ತು ಇಂಡಿಯಾ ಹೆವನ್ ಅಂತ ಹೇಳಿ ಒಬ್ಬರು ಎನ್ಕರೇಜ್ ಮಾಡ್ತಾನೆ. ಅವನು ಇತರ ಫ್ರೆಂಡ್ಸ್ ನೋಡಿ ಎಲ್ಲರೂ ಮಾಡ್ತಿದ್ದಾರೆ, ನಾ ಯಾಕೆ ಮಾಡೋಣ ಅಂತ ಅವರು ಈ ಆಲ್ಸೋ ಸ್ಟಾರ್ಟ್ ಟೇಕಿಂಗ್ us. They have built bodies and they look physically fit. ಅಂತವರೇ ಮಾಡೋದಿಲ್ಲ ಮಾಡಿದ್ರೆ ಇಮ್ಯುನಿಟಿ ಆಫ್ ಗೋಲ್ಸ್ ಅಂತ that is very wrong.
because heroes are being paid for whatever they are doing on screen. They are not our madam. They are nowadays every hero, every actor has become a physical आगे आपके फिटनेस हो गए उनके ತುಂಬಾ ಕಾಳಜಿ ಇರುತ್ತೆ ಸ್ಟುಡಿಯೋ ದ ಸ್ಕ್ರೀನ್ that they show and depict that they are getting drugs ಅದನ್ನ ನೋಡಿ ನೀವು ಇದು ಮಾಡಿದ್ರೆ it is very harmful and addiction ಆದರೆ the person who is doing drugs ಅವ್ರಿಗೆ ಅಷ್ಟೇ ಎಫೆಕ್ಟ್ ಆಗಲ್ಲ ಅವರು ಮಾತಾಡ್ತಾರೆ ಫ್ಯಾಮಿಲಿ ಕೂಡ ಎಫೆಕ್ಟ್ ಆಗುತ್ತೆ ಅವ್ರ ಎಕನಾಮಿಕ್ ಸ್ಟೇಟಸ್ ಎಫೆಕ್ಟ್ ಆಗುತ್ತೆ ಮತ್ತು ಸೊಸೈಟಿಯ ಮಾರ್ಕ್ಸ್ ಅದು ಕೂಡ ಎಫೆಕ್ಟ್ ಆಗುತ್ತೆ ಸೊ ಈ ಕಾರಣಗಳಿಂದಾಗಿ ನಾವು ಇವೆಲ್ಲರೂ ಎಸ್ಪೆಷಲಿ ಹೇಳಿದ್ರೆ ಡ್ರಗ್ಸ್ ಇಂದ ದೂರ ಇರಬೇಕು ಅಂದಾಗ ಕಾರ್ಯಕ್ರಮಗಳು ಮಾಡಿದಾಗ ಆ ಕಾರ್ಯಕ್ರಮ ಸಕ್ಸಸ್ಫುಲ್ ಅಂತ ಅನಿಸ್ಬೋದು. ಇನ್ನು ಸ್ವಲ್ಪ ಲೀಗಲ್ ಬ್ಯಾಕ್ಗ್ರೌಂಡ್ ಹೇಳಿದಂದ್ರೆ ಅಕಾಡೆಮಿಕಲಿ ಸ್ಟ್ರೆಸ್ ಇರುತ್ತೆ ನಾವು ತುಂಬ ಚೆನ್ನಾಗಿ ಮಾಡಬೇಕು ಕಾಲೇಜ್ ಫಸ್ಟ್ ಆಗಬೇಕು ಟಾಪರ್ ಆಗಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ ಬಟ್ ಎವ್ರಿಬಡಿ ಕೆನಾಟ್ ಬಿಕಮ್ ಟಾಪರ್ಸ್ ಆವಾಗ ಸ್ವಲ್ಪ ಹಿನ್ನಡೆ ಆದಾಗ ಅಕಾಡೆಮಿಕ್ಸ್ ನಲ್ಲಿ ಹಿನ್ನಡೆ ಆದಾಗ ಸ್ಟೂಡೆಂಟ್ಸ್ ಹೂ ಆರ್